ದಿನಕ್ಕೆ ಒಂದು ಕತೆ. ನಾನಳಿದು ನೋಡುವುದು ಮಾಡುವುದೇ ಸನ್ಯಾಸ. ಈ ಪ್ರಪಂಚದಲ್ಲಿ ಹೂವು ಮುಳ್ಳು, ಸಿಹಿ ಕಹಿ, ಕತ್ತಲೆ ಬೆಳಕು ಎಲ್ಲವೂ ಇದೆ. ಒಟ್ಟಿನಲ್ಲಿ ಇದು ದ್ವಂದ್ವಮಯ ಪ್ರಪಂಚ. ಇದರಲ್ಲಿ ನಮಗೆ ಒಂದು ಬೇಕಾಗುತ್ತದೆ, ಮತ್ತೊಂದು ಬೇಡಾಗುತ್ತದೆ. ಬೇಕು ಬೇಡ ಎಂಬೆರಡು ಬಂಧನಕಾರಿಯೇ. ಇವೆರಡನ್ನೂ ಮೀರಿದವನೇ ಯತಿ. ಈ ಪ್ರಪಂಚದಲ್ಲಿ ಅವನು ನೋಡಿಯೂ ನೋಡದಂತೆ, ಕೇಳಿಯೂ ಕೇಳದಂತೆ ನಿರ್ಲಿಪ್ತನಾಗಿರುತ್ತಾನೆ. ಯಾವುದಕ್ಕೂ ಅವನು ಅತಿಯಾಗಿ ಅಂಟಿಕೊಳ್ಳುವುದಿಲ್ಲ. ಇದನ್ನೇ ಮುಕ್ತಾವಸ್ಥೆ ಎನ್ನುತ್ತಾರೆ. ಸಾಕ್ರೆಟಿಸ್ನು ಮಹಾನ್ ತತ್ವಜ್ಞಾನಿ. ಯುರೋಪ ದೇಶವು ಎಂದೂ ಕಂಡು ಕೇಳರಿಯದ ಶ್ರೇಷ್ಠ ಸಂತ. ಕಟ್ಟಿಗೆ ಕೆತ್ತನೆ ಕೆಲಸ ಮಾಡುವ ಬಡವನಾದರೂ ಮಹಾನುಭಾವಿ. ಸುಜ್ಞಾನದ ಜ್ಯೋತಿಯನ್ನು ಬೆಳಗುತ್ತಿದ್ದ ಅವನನ್ನು ಕಂಡರೆ ಯುವಕರಿಗೆ ಎಲ್ಲಿಲ್ಲದ ಪ್ರೀತಿ. ಲಕ್ಷಾಧೀಶರು ಕೋಟ್ಯಾಧೀಶರೆಲ್ಲರೂ ಅವನ ಶಿಷ್ಯರಾಗಿದ್ದರು. ಯಾರಿಗೂ ಏನೂ ಬೇಡಿದವನಲ್ಲ, ಕಾಡಿದವನಲ್ಲ. ಒಂದು ದಿನ ಆಕಸ್ಮಿಕವಾಗಿ ಸಾಕ್ರೆಟಿಸ್ನು ಆ ದೇಶದ ಸುಪ್ರಸಿದ್ಧ ಬಜಾರಿಗೆ ಹೋದ. ಅಲ್ಲಿದ್ದ ಅವನ ವ್ಯಾಪಾರಿ ಶಿಷ್ಯರಿಗೆಲ್ಲ ಹಿಡಿಸಲಾರದಷ್ಟು ಸಂತಸ. ಗುರುಗಳಿಗೆ ಏನಾದರೂ ಕಾಣಿಕೆ ಕೊಟ್ಟು ಧನ್ಯರಾಗುವ ಆಶೆ ಅವರಿಗೆಲ್ಲ. ಆದರೆ ಸಾಕ್ರೆಟಿಸ್ನು ಮಾತ್ರ ನಯವಿನಯದಿಂದ ಏನೂ ಬೇಡವೆಂದು ನಡೆದ. ಆಗ ಕೆಲವು ಶಿಷ್ಯರು ಕೇಳಿದರು, ಏನೂ ಬೇಡಾದರೆ ತಾವು ಬಜಾರಕ್ಕೆ ಬಂದ ಉದ್ದೇಶವಾದರೂ ಏನು? ಸಾಕ್ರೆಟಿಸ್ ಹೇಳಿದು, ಇದರಲ್ಲಿ ನನಗೆ ಬೇಡವಾದುದು ಏನೇನಿದೆ ಎಂದು ನೋಡಲು ಬಂದೆ ಅಷ್ಟೇ. ಗುರುಗಳ ನಿರ್ಲಿಪ್ತ ಭಾವ ಕಂಡು ಶಿಷ್ಯರ ಹೃದಯ ತುಂಬಿ ಬಂದಿತು. ಬರಿಗೈಯಿಂದಲೇ ಸಾಕ್ರೆಟಿಸ್ ಮನೆಗೆ ಹೋದ. ಆತನ ಹೆಂಡತಿ ಗ್ಯಾಂತಿಪಿಯ ಬಟ್ಟೆ ಬರೆ ಹರಿದು ಹೋಗಿದ್ದವು. ಗಂಡನು ಬಜಾರದಿಂದ ಏನಾದರೂ ಹೊಸ ಉಡುಗೆ ತೊಡುಗೆ ತಂದೇ ತರುತ್ತಾನೆಂದು ಆಶೆ ಇಟ್ಟುಕೊಂಡಿದ್ದಳು. ಬರಿಗೆಯಿಂದ ಬಂದ ಗಂಡನನ್ನು ನೋಡಿ ಅವಳಿಗೆ ಸಾಕಷ್ಟು ನಿರಾಶೆಯಾಯಿತು. ಅಷ್ಟರಲ್ಲಿ ಕೆಲವು ಶಿಷ್ಯರು ಬಂದು, ನಿಮ್ಮ ಯಜಮಾನರು ನಮ್ಮ ಅಂಗಡಿಗೆ ಬಂದು ಏನನ್ನೂ ತೆಗೆದುಕೊಳ್ಳದೆ ಹಾಗೆ ಬಂದಿದ್ದಾರೆ. ನೀವಾದರೂ ಏನನ್ನಾದರೂ ತೆಗೆದುಕೊಳ್ಳಲು ಬನ್ನಿ ಎಂದು ಗಾಂತಿಪಿಯವರಿಗೆ ಆಮಂತ್ರಿಸಿದರು. ಆಗ ಅವಳು ಹೇಳಿದರು, ನನ್ನ ಗಂಡನಿಗೆ ಬೇಡಾದುದು ನನಗೂ ಬೇಡ. ನನ್ನ ನಿಜವಾದ ಉಡುಗೆ ತೊಡುಗೆ, ಸಿರಿ ಸಂಪತ್ತು ನನ್ನ ಗುಣವಂತ ಗಂಡನೇ ವಿನ ಬಟ್ಟೆ ಬರೆಯಲ್ಲ, ಮುತ್ತು ರತ್ನಗಳಲ್ಲ, ಯತಿಗೆ ತಕ್ಕ ಸತಿ ಎಂದು ಶಿಷ್ಯರೆಲ್ಲ ಮರಳಿದರು. ಪರಮಶಾಂತಿ ಪರಮಾತ್ಮನ ಮತ್ತೊಂದು ಲಕ್ಷಣವೆಂದರೆ ಸನ್ಯಾಸಯೋಗ. ಯೋಗವೆಂದರೆ ಕೂಡುವುದು, ಪಡೆಯುವುದು ಅಥವಾ ಅನುಭವಿಸುವುದು. ಸನ್ಯಾಸವೆಂದರೆ ಬಿಡುವುದು. ಸನ್ಯಾಸ ಮತ್ತು ಯೋಗ ಮೇಲ್ನೋಟಕ್ಕೆ ಪರಸ್ಪರ ವಿರೋಧ ಎನಿಸಿದರೂ ಒಂದಕ್ಕೊಂದು ಪೂರಕವಾಗಿವೆ. ಈ ಅರ್ಥದಲ್ಲಿ ಸನ್ಯಾಸಯೋಗವೆಂದರೆ ಕೂಡಿಯೂ ಕೂಡದಂತೆ, ನೋಡಿಯೂ ನೋಡದಂತೆ ನಿರ್ಲಿಪ್ತವಾಗಿರುವುದು. ಜಪಾನ ದೇಶದಲ್ಲಿ ಜೆನ್ ಗುರುಗಳೊಬ್ಬರು ಫ್ಯೂಜಿಯಾನ್ ಬೆಟ್ಟದಲ್ಲಿ ಸೃಷ್ಟಿ ಸೌಂದರ್ಯವನ್ನು ಸವಿಯುತ್ತಾ ತನ್ಮಯರಾಗಿ ಕುಳಿತಿದ್ದರು. ಒಬ್ಬ ಮನುಷ್ಯ ಬಂದು, ತಾವು ಇಲ್ಲಿ ಏನನ್ನು ನೋಡುತ್ತಿದ್ದೀರಿ ಎಂದು ಕೇಳಿದ. ಜೆನ್ ಗುರುಗಳು ಹೇಳಿದರು, ಏನನ್ನು ನೋಡಿದರೆ ನಾನು ನೋಡಿದೆ, ನಾನು ಮಾಡಿದೆ ಎಂಬುದುಳಿಯುವುದಿಲ್ಲವೋ ಅದನ್ನು ನೋಡುತ್ತಿದ್ದೇನೆ. ನಿಜವಾಗಿಯೂ ನಾನುಳಿದು ನೋಡುವುದು ಮಾಡುವುದೇ ಸನ್ಯಾಸ. ಪ್ರಪಂಚದ ಎಲ್ಲಾ ಯೋಗಗಳಲ್ಲಿ ಇದೊಂದು ಸುಂದರವಾದ ಯೋಗ. ನಾನು ನನ್ನದು ಎಂಬುದನ್ನಷ್ಟು ಬಿಟ್ಟು ಬಿಟ್ಟರೆ ಸಾಕು. ಅದೇ ಸನ್ಯಾಸಯೋಗ. ಇದರರ್ಥ ಈ ಹೊಲ ಮನೆ ಎಲ್ಲವೂ ನನ್ನದಲ್ಲ ಎಂದು ಯಾರಿಗೂ ಬರೆದು ಕೊಡಬೇಕಾಗಿಲ್ಲ. ಆದರೆ ನಮ್ಮೊಳಗೆ ನಾವು ತಿಳಿದಿದ್ದರೆ ಸಾಕು. ಆಗ ಈ ಪ್ರಪಂಚದಲ್ಲಿ ಏನೆಲ್ಲ ಗಳಿಸಿದರೂ, ಬಳಸಿದರೂ, ಬೆಳೆಸಿದರೂ ಅದು ನಮ್ಮನ್ನೆಂದೂ ಬಂಧಿಸುವುದಿಲ್ಲ, ಬಾಧಿಸುವುದಿಲ್ಲ. ಇದುವೇ ಸನ್ಯಾಸಯೋಗ. ಆಧಾರ: ಕೈವಲ್ಯ ಕುಸುಮ. ಸಂಗ್ರಹ: ವೀರೇಶ್ ಅರಸಿಕೆರೆ.